ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ ಶಾಂತರು ಧನ್ಯರು ಎಂಬುದಾಗಿ. ಯೇಸು ಸ್ವಾಮಿ ಹೇಳಿದ್ದಾರೆ, ಶಾಂತರು ಧನ್ಯರು ಎಂಬುದಾಗಿ. ಈ ವಾಕ್ಯವನ್ನು ಧ್ಯಾನ ಮಾಡಿ ಯೇಸು ಸ್ವಾಮಿಯಲ್ಲಿರುವಂತಹ ಸಮಾಧಾನವನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ದೇವರ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಳಬೇಕೆಂಬುದೇ ದೇವರ ಉದ್ದೇಶವಾಗಿದೆ. ನೋಡ್ರಿ ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 5ನೇ ವಚನದಲ್ಲಿ ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ನಾವು ವಾಸ ಮಾಡುವ ಸ್ಥಳದಲ್ಲಿ, ನಾವು ಕೆಲಸ ಕಾರ್ಯಗಳನ್ನು ಮಾಡುವ ಸ್ಥಳದಲ್ಲಿ, ನಮ್ಮ ಕುಟುಂಬದಲ್ಲಿ ಶಾಂತರಾಗಿರಬೇಕು. ಯಾಕಂದರೆ ದೇವರು ಹೇಳಿದ್ದಾರೆ, ಶಾಂತರು ಧನ್ಯರು ಎಂಬುದಾಗಿ. ದೇವರ ಮಕ್ಕಳಲ್ಲಿ, ದೇವರ ಸೇವಕರಲ್ಲಿ ಈ ಶಾಂತವಾದ ಸ್ವಭಾವ ಇರಬೇಕು. ನಾವು ಶಾಂತವಾಗಿ ಜೀವನ ಮಾಡುವಾಗ ಅನೇಕ ವಿಧವಾದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬಹುದು. ಅನೇಕ ಜನರು ಸಮಾಧಾನವನ್ನು ಕೆಡಿಸಿಕೊಂಡು, ತುಂಬ ಕೋಪ ಮಾಡಿಕೊಂಡು, ಸಿಟ್ಟುಗೊಂಡು ಅನೇಕ ಆಶೀರ್ವಾದಗಳನ್ನು ಕಳಕೊಳ್ಳುತ್ತಾರೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಶಾಂತರು ಧನ್ಯರು ಎಂಬುದಾಗಿ ದೇವರು ಹೇಳಿರುವಲ್ಲಿ ಈ ವಾಕ್ಯವನ್ನು ಗಮನಿಸಿ, ಈ ಶಾಂತವಾದ ಸ್ವಭಾವ ನನಗೆ ಅನುಗ್ರಹಿಸಿ ಕೊಡ್ರಿ ಎಂಬುದಾಗಿ ನೀವು ದೇವರ ಸನ್ನಿಧಿಯಲ್ಲಿ ಕೇಳುವಾಗ ಖಂಡಿತವಾಗಲು ಈ ಸ್ವಭಾವವನ್ನು ಕರ್ತ ನಿಮಗೆ ಅನುಗ್ರಹಿಸಿ ಕೊಡುತ್ತಾರೆ. ನೋಡ್ರಿ, ಶಾಂತವಾಗಿರುವವರು ಧನ್ಯರು ಎಂಬುದಾಗಿ ದೇವರು ಹೇಳಿದ್ದಾರೆ. ಮಾತ್ರವಲ್ಲದೆ ಶಾಂತವಾಗಿರುವವರಿಗೆ ಅನೇಕ ಜನರು ಗೌರವ ಕೊಡ್ತಾರೆ. ಅವರು ಎಷ್ಟು ಸಮಾಧಾನದಿಂದ ಮಾತನಾಡಿದರು, ಎಷ್ಟು ಶಾಂತವಾಗಿದ್ದಾರೆ ಎಂಬುದಾಗಿ ಈ ಶಾಂತವಾಗಿರುವವರನ್ನ ಗೌರವಿಸುತ್ತಾರೆ. ಶಾಂತವಾಗಿರುವವರು ಎಲ್ಲವನ್ನು ಜಯಿಸುತ್ತಾರೆ. ಮಾತ್ರವಲ್ಲದೆ ಶಾಂತವಾಗಿರುವವರು ಅನೇಕ ಆಶೀರ್ವಾದಗಳನ್ನು ಬಾಧ್ಯವಾಗಿ ಹೊಂದಿಕೊಳ್ಳುತ್ತಾರೆ. ಮಾತ್ರವಲ್ಲದೆ ಶಾಂತವಾಗಿರುವವರು ಆರೋಗ್ಯವಾಗಿರುತ್ತಾರೆ. ಯಾರು ಶಾಂತವಾಗಿರ್ತಾರೋ ಅವರ ಶರೀರದಲ್ಲಿ ಆರೋಗ್ಯ ಇರ್ತದೆ, BP ಇರುವುದಿಲ್ಲ, ಅನೇಕ ಕಾಯಿಲೆಗಳು ಇರುವುದಿಲ್ಲ, ಶರೀರದಲ್ಲಿ ಆರೋಗ್ಯ ಇರ್ತದೆ. ಮಾತ್ರವಲ್ಲದೆ ಶಾಂತವಾಗಿರುವವರ ಕುಟುಂಬದಲ್ಲಿ ನೆಮ್ಮದಿ ಸಮಾಧಾನ ಇರ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಅದಕ್ಕಾಗಿಯೇ ದೇವರು ಹೇಳ್ತಾ ಇದ್ದಾರೆ, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು ಎಂಬುದಾಗಿ. ಹಾಗಾದರೆ ಅನೇಕ ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಬೇಕಾದರೆ ಶಾಂತವಾದ ಸ್ವಭಾವ ನಮ್ಮಲ್ಲಿ ಇರಬೇಕೆಂಬುದಾಗಿ ದೇವರು ಇಂದು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಕೆಲವರನ್ನು ನೋಡುವಾಗ ಅವರ ಕುಟುಂಬದಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೆ ಸಿಟ್ಟು ಮಾಡಿಕೊಳ್ತಾರೆ, ಕೋಪ ಮಾಡಿಕೊಳ್ತಾರೆ, ಮನೆಯ ಸಮಾಧಾನವನ್ನು ಕೆಡಿಸ್ತಾರೆ. ಕೆಲಸ ಕಾರ್ಯಗಳನ್ನು ಮಾಡುವ ಸ್ಥಳದಲ್ಲಿ, ನಾವು ವಾಸ ಮಾಡುವಂಥ ಸ್ಥಳದಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೆ ಸಿಟ್ಟು ಮಾಡಿಕೊಂಡು, ಕೋಪ ಮಾಡಿಕೊಂಡು ಅನೇಕ ರೀತಿಯ ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಈ ಶಾಂತ ಸ್ವಭಾವ ನಿಮ್ಮಲ್ಲಿ ಇರಬೇಕು. ಈ ಶಾಂತ ಸ್ವಭಾವ ನಮ್ಮಲ್ಲಿರುವಾಗ ದೇವರು ನಮಗಿಟ್ಟಿರುವಂಥ ಎಲ್ಲ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳಬಹುದು. ನೋಡ್ರಿ ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಚನದಲ್ಲಿ ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮೊದಲಾಗಿ ದೇವರು ಹೇಳ್ತಾ ಇದ್ದಾರೆ, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು ಎಂಬುದಾಗಿ.
ಮತ್ತೆ ದೇವರು ಹೇಳ್ತಾ ಇದ್ದಾರೆ, ಸಮಾಧಾನ ಪಡಿಸುವರು ಧನ್ಯರು, ಅವರ ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ಹಾಗಾದ್ರೆ ನಾವು ಇನ್ನೊಬ್ಬರನ್ನ ಸಮಾಧಾನ ಪಡಿಸಬೇಕು ಅನ್ನೋದಾದ್ರೆ ನಮ್ಮಲ್ಲಿ ಸಮಾಧಾನದ ಸ್ವಭಾವ ಇರಬೇಕು. ನಾವು ಶಾಂತರಾಗಿ ಜೀವನ ಮಾಡುವಾಗ ಆ ಸ್ವಭಾವ ನಮ್ಮಲ್ಲಿರುವಾಗ ಮಾತ್ರ ಅನೇಕ ಜನರನ್ನ ಸಮಾಧಾನ ಪಡಿಸಬಹುದು. ಹಾಗಾದ್ರೆ ದೇವರು ಹೇಳ್ತಾ ಇದ್ದಾರೆ ಶಾಂತರು ಧನ್ಯರು. ಇಲ್ಲಿ ದೇವರು ಹೇಳ್ತಾರೆ ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ತಾರೆ. ಹಾಗಾದ್ರೆ ಈ ಸಮಾಧಾನದ ಸ್ವಭಾವ, ಈ ಶಾಂತ ಸ್ವಭಾವ ಎಷ್ಟು ಪ್ರಾಮುಖ್ಯವಾಗಿದೆ. ಈ ಶಾಂತವಾಗಿರುವವರನ್ನ ದೇವರು ಧನ್ಯರು ಎಂಬುದಾಗಿ ಹೇಳಿದ್ದಾರೆ. ಅನೇಕ ಜನರನ್ನ ಸಮಾಧಾನ ಪಡಿಸುವವರು ಧನ್ಯರು ಎಂಬುದಾಗಿ ಹೇಳಿದ್ದಾರೆ. ಅವರು ದೇವರ ಮಕ್ಕಳಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ನೀವು ಪರೀಕ್ಷಿಸಿಕೊಳ್ಳಬೇಕು, ನಿಮ್ಮಲ್ಲಿ ಸಮಾಧಾನ ಸ್ವಭಾವ ಇದೆಯೋ? ನೀವು ಕೋಪ ಮಾಡಿಕೊಂಡು, ಸಿಟ್ಟು ಮಾಡಿಕೊಂಡು ಎಷ್ಟು ಸಮಸ್ಯೆಗಳನ್ನು ನೀವು ತಂದು ಹಾಕಿಕೊಂಡಿದ್ದೀರಿ. ಸಣ್ಣ ಸಣ್ಣ ವಿಷಯಕ್ಕೆ ಕೋಪ ಮಾಡಿಕೊಳ್ಳುವಂಥದ್ದು. ಮನೆಯಲ್ಲಿ ಬೇಗ ಊಟ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಕೋಪ, ಎಲ್ಲಾರು ಹೋಗುವಾಗ ಕೆಲಸ ಕಾರ್ಯಗಳಾಗ್ಲಿಲ್ಲ ಅಂದ್ರೆ ಅಲ್ಲಿ ಕೋಪ, ಸಣ್ಣ ಸಣ್ಣ ವಿಷಯಕ್ಕೆ ಕೋಪ. ಈ ಕೋಪದಿಂದ ಏನನ್ನು ಸಾಧಿಸಲು ಸಾಧ್ಯವಿಲ್ಲ. ಸಮಾಧಾನದಿಂದ ಎಲ್ಲವನ್ನ ಸಾಧಿಸಬಹುದು, ಸಮಾಧಾನದಿಂದ ಎಲ್ಲವನ್ನ ಪಡೆದುಕೊಳ್ಳಬಹುದು. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ ಶಾಂತರು ಧನ್ಯರು, ಸಮಾಧಾನ ಪಡಿಸುವರು ಧನ್ಯರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಶಾಂತ ಸ್ವಭಾವ ನಿಮ್ಮಲ್ಲಿದೆಯೋ? ಈ ಸ್ವಭಾವ ಎಲ್ಲಿಂದ ಬರ್ತದೆ? ಈ ಸ್ವಭಾವ ಯಾರು ಕೊಡ್ತಾರೆ ಎಂಬುದಾಗಿ ಹೇಳುವಾಗ ದೇವರ ವಾಕ್ಯ ಬಹಳ ಚೆನ್ನಾಗಿ ಬೋಧಿಸ್ತದೆ. ಯೋಹಾನ ಬರೆಸುವಂತೆ 14ನೇ ಅಧ್ಯಾಯ 27ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಹಾಗಾದ್ರೆ ಈ ಸಮಾಧಾನದ ಸ್ವಭಾವ, ಈ ಶಾಂತಿ ಸಮಾಧಾನ ಎಲ್ಲಿ ದೊರಕುತ್ತದೆ ಎಂಬುದಾಗಿ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನಲ್ಲಿ. ಹಾಗಾದರೆ ಪ್ರಿಯರೇ, ಯಾವ ವ್ಯಕ್ತಿ ಕ್ರಿಸ್ತನಲ್ಲಿ ಜೀವಿಸ್ತಿದ್ದಾನೋ ಅವನಲ್ಲಿ ಸ್ವಭಾವ ಇರುತ್ತೆ. ಯಾವ ವ್ಯಕ್ತಿ ಕ್ರಿಸ್ತನೊಟ್ಟಿಗೆ ನಡೆಯುತ್ತಾನೋ ಆ ವ್ಯಕ್ತಿಯಲ್ಲಿ ಸ್ವಭಾವ ಇರುತ್ತೆ. ಈ ಸ್ವಭಾವ ಯೇಸು ಕ್ರಿಸ್ತ ನಮಗೆ ಕೊಟ್ಟಿದ್ದಾನೆ. ಅಲ್ಲಿ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೆ. ಈ ಸಮಾಧಾನದ ಸ್ವಭಾವ, ಈ ಶಾಂತಿಯ ಸ್ವಭಾವ ಯೇಸು ಕ್ರಿಸ್ತನು ನಮಗೆ ಕೊಟ್ಟಿದ್ದಾನೆ. ಆ ಸಮಾಧಾನಕ್ಕೆ, ಆ ಶಾಂತಿಗೆ ಮೂಲ ಕಾರಣನು ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ಸ್ವಭಾವ ನಮಗೆ ಕೊಟ್ಟಿದ್ದಾನೆ. ಹಾಗಾದ್ರೆ ಕ್ರಿಸ್ತನಲ್ಲಿ ಜೀವಿಸುವವನಲ್ಲಿ ಈ ಸ್ವಭಾವ ಇರ್ತದೆ. ದೇವರು ನಿಮ್ಮಲ್ಲಿ ಈ ಸ್ವಭಾವವನ್ನು ಎದುರು ನೋಡ್ತಿದ್ದಾರೆ. ನೋಡ್ರಿ, ವಾಕ್ಯನ್ನ ಸ್ಪಷ್ಟವಾಗಿ ಹೇಳ್ತದೆ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನದಲ್ಲಿ, ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಶಾಂತಿಯ ಸ್ವಭಾವ ನಿಮ್ಮಲ್ಲಿರಬೇಕು. ಆ ಶಾಂತಿಯನ್ನ ಕೊಡುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನಲ್ಲಿ ಜೀವಿಸುವನಲ್ಲಿ ಈ ಸ್ವಭಾವ ಇರ್ತದೆ. ಮಾತ್ರವಲ್ಲದೆ ದೇವರಲ್ಲಿ ಹೇಳ್ತಾ ಇದ್ದಾರೆ, ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿರಬೇಕೆಂತಲೂ. ಹಾಗಾದ್ರೆ ಯೇಸು ಸ್ವಾಮಿಯಲ್ಲಿರುವಂಥ ಶಾಂತಿ, ಸಮಾಧಾನ, ಆನಂದ, ಸಂತೋಷ ನಿಮ್ಮಲ್ಲಿ ಇರಬೇಕೆಂಬುದಾಗಿ ದೇವರು ಎದುರು ನೋಡ್ತಿದ್ದಾರೆ. ಆ ಸ್ವಭಾವ ನಿಮ್ಮಲ್ಲಿ ಇರಬೇಕೆಂಬುದಾಗಿ ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ಕುಟುಂಬದಲ್ಲಿ ಸಮಾಧಾನದಿಂದ ನೀವು ಜೀವನ ಮಾಡುತ್ತಿದ್ದೀರೋ? ನೀವು ಕೆಲಸ ಕಾರ್ಯಗಳನ್ನು ಮಾಡುವ ಸ್ಥಳದಲ್ಲಿ ಸಮಾಧಾನದಿಂದ ನೀವು ಜೀವಿಸ್ತಿದ್ದೀರೋ? ನಿಮ್ಮ ಹೃದಯದಲ್ಲಿ ಯೇಸು ಸ್ವಾಮಿಯಲ್ಲಿರುವಂತಹ ಶಾಂತಿ, ಸಮಾಧಾನ, ಆನಂದ ನಿಮ್ಮಲ್ಲಿ ಇದೆಯೋ? ನಿಮ್ಮನ್ನು ನೀವು ಪರೀಕ್ಷಿಸಿಕೊಂಡು, ದೇವರೇ ಸಮಾಧಾನದ ಸ್ವಭಾವವನ್ನು ನನಗೆ ಕೊಡ್ರಿ, ನಿನ್ನಲ್ಲಿರುವಂಥ ಸಂತೋಷವನ್ನು ಅನುಗ್ರಹಿಸಿಕೊಡ್ರಿ, ನಿನ್ನಲ್ಲಿರುವಂಥ ಆನಂದವನ್ನು ನನಗೆ ಅನುಗ್ರಹಿಸಿಕೊಡ್ರಿ ಎಂಬುದಾಗಿ ಕೇಳುವಾಗ
ಖಂಡಿತವಾಗಲೂ ದೇವರು ನಿಮಗೆ ಅನುಗ್ರಹಿಸಿ ಕೊಡುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ ಸಹೋದರಿ, ಅನೇಕ ಜನರಿಗೆ ಆಸ್ತಿ ಇರ್ತದೆ, ಹಣ ಇರ್ತದೆ, ಎಲ್ಲವೂ ಇರ್ತದೆ, ಆದರೆ ಸಮಾಧಾನ ಇರುವುದಿಲ್ಲ, ಸಂತೋಷ ಇರುವುದಿಲ್ಲ, ನೆಮ್ಮದಿ ಇರುವುದಿಲ್ಲ. ಹಾಗಾದರೆ ನೆಮ್ಮದಿ ಕೊಡುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ನೀವು ಶಾಂತರಾಗಿ ಜೀವನ ಮಾಡುವಾಗ ಈ ಲೋಕದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಬಾಧ್ಯವಾಗಿ ಹೊಂದಿಕೊಳ್ತೀರಾ. ನೀವು ಶಾಂತರಾಗಿ ಜೀವನ ಮಾಡುವಾಗ ಈ ಲೋಕದಲ್ಲಿ ಅನೇಕ ಆಶೀರ್ವಾದಗಳನ್ನು ಸ್ವಾಧೀನ ಮಾಡಿಕೊಳ್ಳುವುದು ಮಾತ್ರವಲ್ಲದೆ ದೇವರ ಸ್ವಭಾವವನ್ನು ಹೊಂದಿಕೊಂಡು ದೇವರು ನೀವು ಘನಪಡಿಸ್ತೀರ. ನೋಡ್ರಿ, ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಈ ಕೋಪ ಮಾಡುವಂಥ ವ್ಯಕ್ತಿ ಏನೆಲ್ಲ ಸಮಸ್ಯೆಯಲ್ಲಿ ಸಿಕ್ಕಿಕೊಳ್ತಾನೆಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಬೋಧಿಸುತ್ತದೆ. ಕೀರ್ತನೆಗಳ ಪುಸ್ತಕ 37ನೇ ಅಧ್ಯಾಯ 8ನೇ ವಚನದಲ್ಲಿ, ಕೋಪವನ್ನು ಅಣಗಿಸಿಕೋ, ರೋಷವನ್ನು ಬಿಡು, ಉರಿಗೊಳ್ಳಬೇಡ, ಕೆಡುಕಿಗೆ ಕಾರಣವಾದೀತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕೋಪವನ್ನು ಅಣಗಿಸಿಕೋ, ರೋಷವನ್ನು ಬಿಟ್ಬಿಡು. ಯಾಕಂದ್ರೆ ಕೆಡುಕಿಗೆ ಕಾರಣವಾದೀತು. ಇವತ್ತು ಎಷ್ಟು ಜನರು ಕೋಪ ಮಾಡಿಕೊಂಡು, ರೋಷಗೊಂಡು, ಸಿಟ್ಟಿನಿಂದ ಅನೇಕ ಜನರು ಸಮಸ್ಯೆಗಳಲ್ಲಿದ್ದಾರೆ. ಆಮೇಲೆ ಹೇಳ್ತಾರೆ, ನಾನು ಸಿಟ್ಟು ಮಾಡಿಕೊಳ್ಳಬಾರ್ದಾಗಿತ್ತು, ನಾನು ಸಿಟ್ಟಿನಿಂದ ಏನೇನೋ ಮಾಡಿಬಿಟ್ಟು ಎಂಬುದಾಗಿ ಅನೇಕ ಜನರು ಹೇಳ್ತಾರೆ. ಸಿಟ್ಟಿನಿಂದ ಅನೇಕ ಜನರು ಕೆಲಸ ಕಾರ್ಯಗಳನ್ನು ಕಳೆದುಕೊಳ್ಳುತ್ತಾರೆ. ಕುಟುಂಬದಲ್ಲಿ ಅಸಮಾಧಾನ ಉಂಟಾಗ್ತದೆ. ಕೆಲಸ ಕಾರ್ಯಗಳನ್ನು ಮಾಡುವ ಸ್ಥಳದಲ್ಲಿ ನೆಮ್ಮದಿಯಾಗಿರುವುದಿಲ್ಲ. ದೇವರಿಂದ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಕೋಪವನ್ನು ಅಣಗಿಸಿಕೋ, ರೋಷವನ್ನು ಬಿಡು, ಉರಿಗೊಳ್ಳಬೇಡ, ಕೆಡುಕಿಗೆ ಕಾರಣವಾದೀತು. ನೋಡ್ರಿ, ಕೋಪದಿಂದ ಕೆಡುಕು ಉಂಟಾಗ್ತದೆ. ಕೋಪದಿಂದ ಅನೇಕ ನಷ್ಟಗಳು ಉಂಟಾಗ್ತದೆ. ಕೋಪದಿಂದ ಅನೇಕ ಆಶೀರ್ವಾದಗಳನ್ನು ಕಳೆದುಕೊಳ್ತಾನೆ. ಕೋಪದಿಂದ ಅನೇಕ ಸಾಧನೆಗಳನ್ನು ಮಾಡದೆ ಎಲ್ಲವನ್ನ ಕಳೆದುಕೊಳ್ಳುತ್ತೆ. ಹಾಗಾದ್ರೆ ಸಮಾಧಾನದಿಂದ ಎಲ್ಲವನ್ನ ಸಾಧಿಸಬಹುದು. ನೋಡ್ರಿ, ಜ್ಞಾನೋಕ್ತಿ ಪುಸ್ತಕ 14ನೇ ಅಧ್ಯಾಯ 17ನೇ ವಚನದಲ್ಲಿ, ಮುಂಗೋಪಿಯು ಬುದ್ಧಿಗೆಡುವನು. ಮುಂಗೋಪಿ ಬುದ್ಧಿಗೆಡ್ತಾನೆ, ಬುದ್ಧಿಗೆಟ್ಟು ಕೆಲಸವನ್ನ ಮಾಡ್ತಾನೆ. ಆ ಮುಂಗೋಪದಿಂದ ಅವನು ಏನು ಕೆಲಸ ಮಾಡ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ. ಕೋಪದಿಂದ ಎಷ್ಟು ಜನರು ತಮ್ಮ ಜೀವಿತವನ್ನು ಹಾಳು ಮಾಡಿಕೊಂಡಿದ್ದಾರೆ. ಕೋಪದಿಂದ ಅನೇಕ ಜನರು ಸೆರೆಮನೆಯಲ್ಲಿದ್ದಾರೆ. ಕೋಪ ಮಾಡಿ ಅನೇಕ ಜನರು ಆಸ್ತಿಯನ್ನು ಕಳ್ಕೊಂಡಿದ್ದಾರೆ. ಕೋಪದಿಂದ ಕೆಲಸ ಕಾರ್ಯಗಳನ್ನು ಕಳ್ಕೊಂಡಿದ್ದಾರೆ, ನೆಮ್ಮದಿ ಕಳ್ಕೊಂಡಿದ್ದಾರೆ, ಕುಟುಂಬನ ಕಳೆದುಕೊಂಡಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ದೇವರು ಇಂದು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡುವಾಗ ಶಾಂತರಾಗಿ ಜೀವಿಸಿರಿ. ದೇವರು ಹೇಳಿದ್ದಾರೆ, ಶಾಂತರು ಧನ್ಯರು ಎಂಬುದಾಗಿ. ಹಾಗಾದ್ರೆ ಈ ಶಾಂತ ಸ್ವಭಾವವನ್ನು ನಾವು ಧರಿಸಿಕೊಳ್ಳಬೇಕು. ನೋಡ್ರಿ, ಕೋಪದಿಂದ ಏನು ಸಮಸ್ಯೆಗಳು ಬರ್ತದೆ. ಜ್ಞಾನೋಕ್ತಿ ಪುಸ್ತಕ 22ನೇ ಅಧ್ಯಾಯ 24ರಿಂದ 25 ವಚನದಲ್ಲಿ, ಕೋಪಿಷ್ಠನ ಸಂಗಡ ಸ್ನೇಹ ಬೆಳೆಸಬೇಡ, ಸಿಟ್ಟುಗಾರನ ಸಹವಾಸ ಮಾಡಬೇಡ, ಮಾಡಿದರೆ ಅವನ ದುರ್ನಡತೆಯನ್ನು ಅನುಸರಿಸಿ ನಿನ್ನ ಆತ್ಮವನ್ನು ಉರುಳಿಗೆ ಸಿಕ್ಕಿಸಿಕೊಳ್ಳುವಿ, ನೋಡಿಕೋ ಎಂಬುದಾಗಿ ದೇವರ ವಾಕ್ಯ ನಿಮ್ಮನ್ನು ಎಚ್ಚರಿಸುತ್ತದೆ. ಸಿಟ್ಟುಗಾರನ, ಕೋಪಿಷ್ಠನ ಸಹವಾಸ ಮಾಡಬೇಡ. ಮಾಡಿದರೆ ಏನಾಗ್ತಂತೆ, ಅವನ ದುರ್ನಡತೆಯನ್ನು ನೀನು ಅನುಸರಿಸಿ, ಅವನ ಸ್ವಭಾವವನ್ನು ನೀನು ಅನುಸರಿಸಿ ನಿನ್ನ ಆತ್ಮನ ಉರುಳಿಗೆ ಸಿಕ್ಕಿಸಿಕೊಳ್ಳುವಿ, ನೋಡಿಕೋ ಎಂಬುದಾಗಿ ದೇವರ ವಾಕ್ಯ ಬೋಧಿಸ್ತದೆ. ಹಾಗಾದ್ರೆ ಈ ಕೋಪ, ಈ ಸಿಟ್ಟು ಅವನ ಆತ್ಮವನ್ನ ನಾಶ ಮಾಡುತ್ತದೆ. ಹಾಗಾದ್ರೆ ಈ ಕೋಪವನ್ನ ಬಿಟ್ಟುಬಿಡಬೇಕು, ಸಿಟ್ಟನ್ನ ಬಿಟ್ಟುಬಿಡಬೇಕು, ರೋಷವನ್ನ ಬಿಟ್ಟುಬಿಡಬೇಕು, ದೇವರ ಸ್ವಭಾವನ ಧರಿಸಿಕೊಳ್ಳಬೇಕು. ಅದಕ್ಕಾಗಿ ದೇವರು ಹೇಳಿದರು, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರು. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರೆಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಈ ಜೀವಳ ವಾಕ್ಯವನ್ನು ನೀವು ಕೇಳಿಸಿಕೊಂಡಿರುವಾಗ ಈ ಶಾಂತವಾದ ಸ್ವಭಾವವನ್ನು ನಿಮ್ಮಲ್ಲಿ ಅಳವಡಿಸಿಕೊಳ್ಳಿರಿ.
ದೇವರೇ, ಅಶಾಂತಿಯ ಸ್ವಭಾವವನ್ನು, ಸಮಾಧಾನದ ಸ್ವಭಾವವನ್ನು ಅನುಗ್ರಹಿಸಿಕೊಡ್ರಿ. ನನ್ನಲ್ಲಿರುವಂಥ ಸಿಟ್ಟು, ಕೋಪವನ್ನು ತೆಗೆದು ಬಿಟ್ಟು ನಿನ್ನ ಸ್ವಭಾವನ ನಾನು ನನ್ನ ಜೀವಿತದಲ್ಲಿ ಅಳವಡಿಸಿಕೊಂಡು ನಿನ್ನ ವಾಕ್ಯದಂತೆ ನಡೆದು ಅನೇಕ ಆಶೀರ್ವಾದಗಳನ್ನು ಬಾಧ್ಯವಾಗಿ ಹೊಂದಿಕೊಳ್ಳಲು ನನಗೆ ಸಹಾಯ ಮಾಡಿರಿ ಎಂಬುದಾಗಿ ನೀವು ಹೇಳುವಾಗ, ಕರ್ತನು ನಿಮಗೆ ತನ್ನಲ್ಲಿರುವಂಥ ಶಾಂತಿ, ಸಮಾಧಾನದ ಸ್ವಭಾವವನ್ನು ಅನುಗ್ರಹಿಸಿಕೊಟ್ಟು ನಿಮ್ಮನ್ನು ದೇವರು ಆಶೀರ್ವಾದ ಮಾಡಲು ಆತನು ಶಕ್ತನಾಗಿದೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಇಂದು ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ನೀವು ಮಾತನಾಡಿದಿರಿ. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರೆಂಬುದಾಗಿ. ಎಷ್ಟು ಜನರು ದೇವರೇ ನನ್ನಲ್ಲಿರುವಂಥ ಕೋಪನ, ಸಿಟ್ಟನ್ನು ತೆಗೆದುಹಾಕಿ ಏಸಪ್ಪ ನಿನ್ನಲ್ಲಿರುವಂಥ ಅಸಮಾಧಾನದ ಸ್ವಭಾವವನ್ನು ಅನುಗ್ರಹಿಸಿ ಕೊಡ್ರಿ ಎಂಬುದಾಗಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ದಾರೋ ಅವ್ರನ್ನ ಮುಟ್ಟಿ ನಿನ್ನಲ್ಲಿರುವಂಥ ಅಸಮಾಧಾನದ ಸ್ವಭಾವ, ಶಾಂತವಾದ ಸ್ವಭಾವವನ್ನು ಅನುಗ್ರಹಿಸಿ ಕೊಟ್ಟು ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಅವರಿಗೆ ಸಹಾಯ ಮಾಡಿ. ಈ ಜೀವಳ ವಾಕ್ಯ ಅವರ ಜೀವಿತದಲ್ಲಿ 100% ಕಾರ್ಯ ಮಾಡಿ. ಅದನ್ನು ಈಗಲೇ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ಜೀವುಳ್ಳ ತಂದೆ. ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ಮರೆಯಬೇಡ್ರಿ, ಶಾಂತರು ಧನ್ಯರು ಎಂಬುದಾಗಿ ದೇವರ ವಾಕ್ಯ ಹೇಳಿರುವಲ್ಲಿ ಶಾಂತಿ, ಸಮಾಧಾನದ ಸ್ವಭಾವವನ್ನು ಧರಿಸಿಕೊಂಡು ಕರ್ತನ ಮಹಿಮೆಪಡಿಸಿರಿ. ದೇವರು ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.